ಆ, ಸಾಮಾನ್ಯವಾಗಿ ನಾವು ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತಾಡುವಾಗ ಅಲ್ಲಿ ಒಂದು ರೀತಿಯ ಗಣಿತದಂತಹ ನಿಖರತೆಯನ್ನ ನಿರೀಕ್ಷಿಸ್ತೀವಿ. ಹೌದು, ಖಂಡಿತ. ಉದಾಹರಣೆಗೆ ಕೈ ಮೂಳೆ ಮುರಿದ್ರೆ ಎಕ್ಸ್ರೇಯ ಬಿಳಿ ಗೀಚನ್ನ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ಬಿಡುತ್ತೆ. ವೈದ್ಯರು ಆ ಚಿತ್ರ ತೋರಿಸಿ, ನೋಡಿ ಇಲ್ಲಿದ ಸಮಸ್ಯೆ, ಇದನ್ನ ಸರಿಪಡಿಸ್ಬೇಕು ಅಂತ ನೇರವಾಗಿ ಹೇಳ್ತಾರೆ. ಅಲ್ಲಿ ಯಾವುದೇ ಗೊಂದಲ ಇರಲ್ಲ. ಕರೆಕ್ಟ್. ಆ ಕಪ್ಪು ಬಿಳುಪಿನ ಪ್ರಪಂಚದಲ್ಲಿ ದೋಷ ಎಲ್ಲಿದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ನಿರ್ದಿಷ್ಟವಾಗಿರುತ್ತೆ. ಮನುಷ್ಯನಿಗೆ ವಿಷಯಗಳು ಕಣ್ಣಿಗೆ ಕಾಣುವಂತಿರಬೇಕು, ವರ್ಗೀಕರಿಸಲು ಸುಲಭವಾಗಿರಬೇಕು ಎನ್ನುವ ಒಂದು ಮೂಲಭೂತ ಬಯಕೆ ಇರುತ್ತೆ ಅಲ್ವಾ? ಭೌತಿಕ ಪ್ರಪಂಚದಲ್ಲಿ ಈ ನಿಖರತೆ ನಮ್ಗೆ ಅಪಾರವಾದ ಸಮಾಧಾನ ತಂದುಕೊಡುತ್ತೆ. ನಿಜ. ಆದರೆ ನಾವು ಮಾನವನ ಭಾವನೆಗಳು, ಸಾವು, ಶೋಕ ಮತ್ತೆ ಆಘಾತದ ಪ್ರಪಂಚಕ್ಕೆ ಕಾಲಿಟ್ಟಾಗ ಈ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಟ್ಟೋಗುತ್ತೆ. ನಾವು ನೋಡ್ತಿರೋ ಈ ರೋಗ ನಿರ್ಣಯದ ಭೂದೃಶ್ಯ ಸಂಪೂರ್ಣವಾಗಿ ಮಸ್ಕಾಗಿರುತ್ತೆ. ಹೌದು. ಅಲ್ಲಿ ಯಾವ್ದು ಸರಿ, ಯಾವ್ದು ತಪ್ಪು ಅಂತ ಹೇಳೋದು ಕಷ್ಟ. ಕರೆಕ್ಟ್. ಆ ನೋವಿನ ಮೂಲ ಎಲ್ಲಿದೆ ಅಂತ ಬೆರಳಿಟ್ಟು ತೋರಿಸೋದು ಅಸಾಧ್ಯ ಆಗ್ಬಿಡುತ್ತೆ. ಸೊ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದಿನ ನಮ್ಮ ಮೂಲವಸ್ತು ಲಿಬ್ರಿವಾಕ್ಸ್ ಆಡಿಯೋ ಬುಕ್ಕಿನಿಂದ ಆಯ್ದುಕೊಂಡಿರೋ 13ನೇ ಶತಮಾನದ ಪ್ರಸಿದ್ಧ ತತ್ವಜ್ಞಾನಿ ಥಾಮಸ್ ಅಕ್ವಿನಾಸ್ ಅವರ ಕ್ಯಾಟೆನಾ ಆರಿಯಾ. ಇದು ಸೇಂಟ್ ಜಾನ್ ಸುವಾರ್ತೆಯ ಮೇಲಿನ ವ್ಯಾಖ್ಯಾನಗಳ ಒಂದು ಬೃಹತ್ ಸಂಕಲನ. ಲ್ಯಾಟಿನ್ ಭಾಷೆಯಲ್ಲಿ ಕ್ಯಾಟೆನಾ ಆರಿಯಾ ಅಂದ್ರೆ ಸುವರ್ಣ ಸರಪಳಿ ಅಂತ ಅರ್ಥ. ಥಾಮಸ್ ಅಕ್ವಿನಾಸ್ ಅವರು ತಾವು ಸ್ವತಃ ಹೊಸದಾಗಿ ಏನನ್ನೂ ಬರೆಯದೆ ಪ್ರಾಚೀನ ಕಾಲದ ಶ್ರೇಷ್ಠ ಕ್ರಿಶ್ಚಿಯನ್ ಚಿಂತಕರ ಆಳವಾದ ಒಳನೋಟಗಳನ್ನ ಒಂದೆಡೆ ಸೇರಿಸಿ ಈ ಸರಪಳಿಯನ್ನ ಹೆಣೆದಿದ್ದಾರೆ. ಬೇರೆ ಬೇರೆ ಚಿಂತಕರ ವಿಚಾರಗಳನ್ನ ಒಂದೇ ಕಡೆ ತಂದಿದಾರಾ? ಹೌದು. ಇದರಲ್ಲಿ ನಾವು ಪ್ರಮುಖವಾಗಿ 3-4 ವಿಭಿನ್ನ ದೃಷ್ಟಿಕೋನಗಳನ್ನ ನೋಡ್ತೀವಿ. ಅತ್ಯಂತ ಆಳವಾದ ತಾತ್ವಿಕ ಮತ್ತೆ ತಾರ್ಕಿಕ ಹಿನ್ನೆಲೆಯಿಂದ ಯೋಚಿಸುವ ಅಗಸ್ಟಿನ್, ದೈನಂದಿನ ಬದುಕಿಗೆ ಅನ್ವಯವಾಗುವ ಅದ್ಭುತ ಪ್ರಾಯೋಗಿಕ ಒಳನೋಟಗಳನ್ನು ನೀಡುವ ಕ್ರಿಸೋಸ್ಟಮ್, ಹಾಗೆಯೇ ರೂಪಕಗಳ ಮೂಲಕ ಮನುಷ್ಯನ ಮನಸ್ಸನ್ನ ವಿಶ್ಲೇಷಿಸುವ ಒರಿಜಿನ್ ಮತ್ತೆ ಥಿಯೋಫಿಲಾಕ್ಟ್ ಮುಂತಾದವರ ಚಿಂತನೆಗಳಿಲ್ಲಿವೆ. ಈ ಮೂಲಗಳು ಕೇವಲ ಧಾರ್ಮಿಕ ಪಠ್ಯಗಳಲ್ಲ, ಬದಲಾಗಿ ಮಾನವನ ಭಯ, ದ್ರೋಹ ಮತ್ತು ಪ್ರೀತಿಯ ಹಿಂದಿರೋ ಸಂಕೀರ್ಣ ಮನೋವಿಜ್ಞಾನವನ್ನ ಬಿಡಿಸಿಡುವ ಕೈಗನ್ನಡಿ. ಯಾವುದೇ ನಿರ್ದಿಷ್ಟ ರಾಜಕೀಯ ಅಥವಾ ಧಾರ್ಮಿಕ ಒಲವುಗಳ ಆಚೆಗೆ ಮನುಷ್ಯನ ಮನಸ್ಸಿನ ಆಳವನ್ನ ಇವು ಹೇಗೆ ವಿಶ್ಲೇಷಿಸ್ತವೆ ಅನ್ನೋದು ನಮ್ಮ ಇಂದಿನ ಅಧ್ಯಯನದ ಪ್ರಮುಖ ಉದ್ದೇಶ. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ಜಾನ್ ಸ್ವಾರ್ತೆಯ 11ನೇ ಅಧ್ಯಾಯದಲ್ಲಿ ಬರುವ ಲಾಜರಸ್ನ ಕಥೆಯಿಂದ ಈ ಚಿಂತನೆಗಳು ತೆರೆಕೊಳ್ತಾವೆ. ಇಲ್ಲಿ ಕಥೆಯ ಹಿನ್ನೆಲೆಯನ್ನ ಗಮನಿಸೋದು ಬಹಳ ಮುಖ್ಯ ಗೊತ್ತಾ? ಲಾಜರಸ್ ತೀವ್ರ ಅನಾರೋಗ್ಯಕ್ಕೀಡಾಗಿದ್ದಾನೆ. ಆತನ ಸಹೋದರಿಯರಾದ ಮೇರಿ ಮತ್ತು ಮಾರ್ಥಾ ಲಾಜರಸ್ನ ಜೀವ ಉಳಿಸಲು ಜೀಸಸ್ಗೆ ಸಂದೇಶ ಕಳಿಸ್ತಾರೆ. ಜೀಸಸ್ಗೆ ಲಾಜರಸ್ ಬಹಳ ಆಪ್ತ ಅಲ್ವಾ? ಹೌದು, ಅತ್ಯಂತ ಪ್ರೀತಿಪಾತ್ರನಾದವನು. ಆದರೆ ಸಂದೇಶ ತಲುಪಿದ ತಕ್ಷಣವೇ ಜೀಸಸ್ ಆತನನ್ನ ನೋಡಲು ಧಾವಿಸುವುದಿಲ್ಲ. ಬದಲಾಗಿ ತಾನಿದ್ದಲ್ಲಿಯೇ 4 ದಿನಗಳ ಕಾಲ ಕಾಯ್ತಾರೆ. ಇದು ಮೇಲ್ನೋಟಕ್ಕೆ ನಮ್ಮೆಲ್ಲರ ಸಾಮಾನ್ಯ ನಿರೀಕ್ಷೆಗಳನ್ನ ಹುಸಿಗೊಳಿಸುವಂತದೆ. ಪ್ರೀತಿಪಾತ್ರರಿಗೆ ತುರ್ತು ಪರಿಸ್ಥಿತಿ ಒದಗುವುದಾಗ ನಾವು ಎಲ್ಲಿದ್ರೂ ಕೆಲಸ ಬಿಟ್ಟು ಓಡ್ತೀವಿ. ಆದ್ರೆ ಇಲ್ಲೊಂದು ಉದ್ದೇಶಪೂರ್ವಕ ವಿಳಂಬ ಇದೆ ಅಂತೀರಾ? ಹೌದು. ಈ 4 ದಿನಗಳ ವಿಳಂಬ ಸಾಂಸ್ಕೃತಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ಆ ಕಾಲದಲ್ಲಿ ಬಹುಮುಖ್ಯವಾದ ಅರ್ಥವನ್ನು ಹೊಂದಿತ್ತು. ಅಗಸ್ಟಿನ್ ಮತ್ತು ಕ್ರಿಸೋಸ್ಟಮ್ ಅವರು ಇದನ್ನ ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಿಸ್ತಾರೆ. ಏನಂತ ವಿಶ್ಲೇಷಿಸ್ತಾರೆ ನೋಡಿ, ಪ್ರಾಚೀನ ನಂಬಿಕೆ ಪ್ರಕಾರ ಮನುಷ್ಯ ಸತ್ತ 3 ದಿನಗಳವರೆಗೆ ಅವನ ಆತ್ಮ ದೇಹದ ಸುತ್ತಲೇ ಇರುತ್ತೆ. ಪ್ರಜ್ಞಾಹೀನ ಸ್ಥಿತಿಯಿಂದ ಆತ ಎಚ್ಚರಗೊಳ್ಳಬಹುದು ಅನ್ನೋ ಆಲೋಚನೆಗಳಿದ್ವು. ಆದ್ರೆ 4ನೇ ದಿನ ದೇಹ ಕೊಳೆಯಲು ಆರಂಭವಾಗುತ್ತೆ. ಸಾವಿನ ಬಗ್ಗೆ ಯಾವುದೇ ಅನುಮಾನ ಉಳಿಯೋದಿಲ್ಲ. ಕರೆಕ್ಟ್. ಅಗಸ್ಟಿನ್ ಅವರ ಮಾತಿನಲ್ಲಿ ಹೇಳೋದಾದ್ರೆ, ಮನುಷ್ಯನನ್ನ ಮಣ್ಣಿನಿಂದ ಸೃಷ್ಟಿಸುವುದಕ್ಕಿಂತ ಸತ್ತು ಕೊಳೆಯಲಾರಂಭಿಸಿದ ದೇಹವನ್ನ ಮತ್ತೆ ಬದುಕಿಸುವುದು ಭಾರಿ ದೊಡ್ಡ ಪ್ರಕ್ರಿಯೆ. ಸೊ ಲಾಸರಸ್ ಕೇವಲ ನಿದ್ರಿಸುತ್ತಿಲ್ಲ, ಆತ ಸಂಪೂರ್ಣವಾಗಿ ಮೃತಪಟ್ಟಿದ್ದಾನೆ ಅನ್ನೋದನ್ನ ಯಾವುದೇ ಸಂಶಯಕ್ಕೆ ಎಡೆಯಿಲ್ಲದಂತೆ ಸಾಬೀತುಪಡಿಸಲು ಆ ವಿಳಂಬ ಅಗತ್ಯವಾಗಿತ್ತು. ಆದ್ರೆ ಇಲ್ಲಿಯೇ ನನಗೊಂದು ದೊಡ್ಡ ಗೊಂದಲ ಎದುರಾಗೋದು. ತಾನು 4 ದಿನ ಕಾಯ್ತಿರೋದೇ ಆತನನ್ನ ಎಬ್ಬಿಸಲು ಅಂತ ಜೀಸಸ್ಗೆ ಮೊದಲೇ ತಿಳಿದಿದೆ. ಆತ ಅಲ್ಲಿಗೆ ಹೋದ ತಕ್ಷಣವೇ ಪವಾಡ ನಡೆಯಲಿದೆ ಅನ್ನೋ ಸಂಪೂರ್ಣ ಅರಿವಿದೆ. ಹೌದು, ಅದರಲ್ಲಿ ಅನುಮಾನವಿಲ್ಲ. ಆದರೂ ಲಾಜರಸ್ನ ಸಮಾಧಿಯ ಬಳಿ ಹೋದಾಗ, ಕಣ್ಣೀರು ಹಾಕ್ತಿರೋ ಆತನ ಸಹೋದರಿಯರನ್ನು ನೋಡಿದಾಗ ಜೀಸಸ್ ಅಳ್ತಾನೆ. ಪಠ್ಯದಲ್ಲಿ ಜೀಸಸ್ ವೆಪ್ಟ್ ಅನ್ನೋ ಸ್ಪಷ್ಟ ಉಲ್ಲೇಖ ಇದೆ. ತಾನು ಮುಂದಿನ ಕ್ಷಣದಲ್ಲಿ ಹೊರಟಿರುವ ಪವಾಡದ ಬಗ್ಗೆ ಅರಿವಿದ್ರೂ ಅಲ್ಲಿ ಕಣ್ಣೀರು ಹಾಕುವ ಅಗತ್ಯ ಏನಿತ್ತು?
ಇದು ಕೇವಲ ಇತರರನ್ನ ಮೆಚ್ಚಿಸಲು ಮಾಡಿದ ಪ್ರದರ್ಶನವೇ? ಇಲ್ಲಿರುವ ಅತ್ಯಂತ ಆಕರ್ಷಕ ವಿಷಯವೆಂದರೆ ಆ ಕಣ್ಣೀರು ದೈವತ್ವ ಮತ್ತು ಮಾನವೀಯತೆಯ ನಡುವಿನ ಸೇತುವೆಯಾಡಿದೆ. ಥಿಯೋಫಿಲಾಕ್ಟ್ ಅವರು ವಿವರಿಸುವಂತೆ ಜೀಸಸ್ ಅತ್ತದ್ದು ಮನುಷ್ಯನ ನೋವಿಗೆ ಸ್ಪಂದಿಸುವ ಸಹಜ ಮಾನವೀಯ ಗುಣವನ್ನ ಸಾಬೀತುಪಡಿಸಲು. ಅಂದ್ರೆ ದೈವಿಕ ಶಕ್ತಿ ಇದೆ ಎಂದ ಮಾತ್ರಕ್ಕೆ ಭಾವನೆಗಳು ಇರಬಾರದು ಅಂತೇನಿಲ್ಲ? ಖಂಡಿತ. ಭವಿಷ್ಯದಲ್ಲಿ ಏನು ಆಗಲಿದೆ ಅನ್ನೋ ಅರಿವಿದ್ದ ಮಾತ್ರಕ್ಕೆ ಪ್ರಸ್ತುತ ಕ್ಷಣದ ನೋವು ಮತ್ತು ಇನ್ನೊಬ್ಬರ ದುಃಖಕ್ಕೆ ಸ್ಪಂದಿಸದಿರುವುದು ಕ್ರೂರತೆಯ ಲಕ್ಷಣವಾಗತ್ತೆ. ನಮಗಾಗಿ ಶೋಕಿಸುವ, ನಮ್ಮ ಜೊತೆಗೆ ಅಳುವ ಒಂದು ಮಾದರಿಯನ್ನ ತೋರಿಸಲು ಆತ ಅತ್ತನು. ನೋಡಿ, ಯಾವುದೇ ಸಹಾನುಭೂತಿ ಇಲ್ಲದಿರುವುದು ಶಕ್ತಿ ಅಲ್ಲ, ಅದು ಮರಗಟ್ಟಿರುವಿಕೆಯ ಸಂಕೇತ. ಒಂದು ನಿಮಿಷ, ನಾನು ಇದನ್ನೊಂದು ಚದುರಂಗದ ಆಟಕ್ಕೆ ಹೋಲಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಿದ್ದೀನಿ. ಅಂದ್ರೆ ಒಬ್ಬ ಅತ್ಯುನ್ನತ ಚದುರಂಗದ ಗ್ರ್ಯಾಂಡ್ ಮಾಸ್ಟರ್ಗೆ ಆಟದ ಬೋರ್ಡ್ ನೋಡಿದ ತಕ್ಷಣ ತಾನು ಇನ್ನು 5 ಹೆಜ್ಜೆಗಳ ನಂತರ ಖಂಡಿತ ಗೆಲ್ತೇನೆ ಅಂತ ಸ್ಪಷ್ಟವಾಗಿ ತಿಳಿದಿರುತ್ತೆ. ಹೌದು, ಆತನ ತಲೆಯಲ್ಲಿ ಆಟ ಮುಗ್ದೇ ಹೋಗಿರುತ್ತೆ. ಕರೆಕ್ಟ್. ಆದ್ರೆ ಆ ಕ್ಷಣದಲ್ಲಿ ಎದುರಾಳಿ ಮಾಡುವ ಅತ್ಯಂತ ಕಠಿಣವಾದ ದಾಳಿಯ ಒತ್ತಡವನ್ನ, ಆ ಪ್ರಕ್ರಿಯೆಯೊಳಗಿನ ತೀವ್ರತೆಯನ್ನ ಆತ ವಾಸ್ತವದಲ್ಲಿ ಅನುಭವಿಸ್ತಾನಲ್ವಾ? ಗೆಲುವು ನಿಶ್ಚಿತವಾದರೂ ಆಟದ ಪ್ರತಿ ನಡೆಯ ಭಾವನೆ ಸುಳ್ಳಲ್ಲ. ಹಾಗೆಯೇ ಸಾವನ್ನ ಗೆಲ್ಲುತ್ತೇನೆ ಅಂತ ತಿಳಿದಿದ್ರೂ ಮನುಷ್ಯನಾಗಿ ಆ ಕ್ಷಣದ ಶೋಕವನ್ನ ಅನುಭವಿಸಲೇಬೇಕು. ಅದ್ಭುತವಾದ ಹೋಲಿಕೆ ಇದು. ಭವಿಷ್ಯದ ಪರಿಣಾಮದ ಅರಿವು ಪ್ರಸ್ತುತದ ಭಾವನಾತ್ಮಕ ವಾಸ್ತವವನ್ನ ಅಳಿಸಿಹಾಕುವುದಿಲ್ಲ. ಅಗಸ್ಟಿನ್ ಕೂಡ ಇದೇ ತಾತ್ವಿಕ ನೆಲೆಗಟ್ಟಿನಲ್ಲಿ ಮಾತಾಡ್ತಾರೆ. ಆತನ ಕಣ್ಣೀರು ಕೃತಕವಾಗಿರ್ಲಿಲ್ಲ, ಅದು ಮನುಷ್ಯರ ಮೇಲಿನ ಪ್ರೀತಿಯ ನೈಜ ಅಭಿವ್ಯಕ್ತಿಯಾಗಿತ್ತು. ಆತನಲ್ಲಿ ದೈವಿಕ ಶಕ್ತಿ ಇದ್ರೂ ಆತ ಮಾನವನ ನೋವುಗಳಿಂದ ಹೊರತಾಗಿರಲಿಲ್ಲ ಅನ್ನೋದನ್ನ ಆ ಕಣ್ಣೀರು ಸಾಬೀತುಪಡಿಸತ್ತೆ. ಸಾವು ಮತ್ತೆ ದುಃಖದ ಎದುರು ದೈವತ್ವವು ಸಂಪೂರ್ಣ ನಿರ್ಭಾವುಕವಾಗಿರುತ್ತೆ ಅನ್ನೋ ಮನುಷ್ಯನ ಸಾಮಾನ್ಯ ನಿರೀಕ್ಷೆಯನ್ನ ಇದು ಸಂಪೂರ್ಣವಾಗಿ ಬುಡಮೇಲ್ ಮಾಡುತ್ತೆ. ನಿಜ. ಸಾವಿನ ಎದುರು ದೈವತ್ವ ಹೇಗೆ ವರ್ತಿಸಬೇಕು ಅನ್ನೋ ನಮ್ಮ ನಿರೀಕ್ಷೆಗಳನ್ನ ಹುಸಿಗೊಳಿಸಿದ ನಂತರ ಈ ಸುವರ್ಣ ಸರಪಳಿ ನಮ್ಮನ್ನ ಮತ್ತೊಂದು ಬಹುಮುಖ್ಯ ಘಟ್ಟಕ್ಕೆ ಕರೆದೊಯ್ಯುತ್ತೆ. ಅಧಿಕಾರದಲ್ಲಿರುವ ನಾಯಕನಾದವನು ದ್ರೋಹದ ಎದುರು ಹೇಗೆ ವರ್ತಿಸಬೇಕು ಅನ್ನೋ ನಿರೀಕ್ಷೆಯನ್ನು ಇಲ್ಲಿ ಹುಸಿಗೊಳಿಸಲಾಗಿದೆ. ಹೌದು, ಪಾದ ತೊಳೆಯುವ ದೃಶ್ಯ. ಕರೆಕ್ಟ್. ಜೀಸಸ್ ತನ್ನ ಮೇಲಂಗಿ ತೆಗೆದು ಸೊಂಟಕ್ಕೆ ಟವೆಲ್ ಕಟ್ಕೊಂಡು ತನ್ನ ಶಿಷ್ಯರ ಪಾದ ತೊಳೆಯಲು ಮುಂದಾಗುವ ದೃಶ್ಯ. ಆ ಕಾಲದಲ್ಲಿ ಪಾದ ತೊಳೆಯೋದು ಗುಲಾಮರು ಮಾಡುವ ಕೆಲಸವಾಗಿತ್ತು. ಪೀಟರ್ ಇದನ್ನ ತೀವ್ರವಾಗಿ ವಿರೋಧಿಸ್ತಾನೆ. ನನ್ನ ಪಾದವನ್ನು ನೀವು ತೊಳೆಯುವುದೇ ಅಂತ ಮುಜುಗರದಿಂದ ಆಕ್ಷೇಪಿಸ್ತಾನೆ. ಹೌದು, ಅದು ಅಧಿಕಾರ ಮತ್ತೆ ಅಹಂಕಾರವನ್ನ ಬದಿಗಿಟ್ಟು ಮಾಡುವ ಅತ್ಯಂತ ಶ್ರೇಷ್ಠ ಸೇವೆಯ ಸಂಕೇತ. ಅದು ಪೀಟರ್ಗೆ ತನ್ನ ಗುರುವೇ ತನ್ನ ಪಾದ ತೊಳೆಯುವುದನ್ನ ಅರ್ಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಅದು ಅಂದಿನ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಗೆ ವಿರುದ್ಧವಾಗಿತ್ತು. ಮನುಷ್ಯನ ಅಹಂಕಾರವನ್ನ ಬೇರು ಸಹಿತ ಕಿತ್ತು ಹಾಕುವ ಸಾಂಕೇತಿಕ ಕ್ರಿಯೆಯದು. ನಾಯಕತ್ವ ಎಂದ್ರೆ ಅಧಿಕಾರ ಚಲಾಯಿಸುವುದಲ್ಲ, ಸೇವೆ ಮಾಡುವುದು ಅನ್ನೋ ಸ್ಪಷ್ಟ ಸಂದೇಶ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ಅಲ್ಲಿ ಸೇರಿರುವ ಗುಂಪಿನಲ್ಲಿ ತನಗೆ ಕೆಲವೇ ಗಂಟೆಗಳಲ್ಲಿ ದ್ರೋಹ ಬಗೆಯುವ ಜೂದಾಸ್ ಕೂಡ ಇದ್ದಾನೆ. ಆತನೇ ತನ್ನನ್ನ ಹಿಡಿದುಕೊಡ್ತಾನೆ ಅನ್ನೋ ಸ್ಪಷ್ಟ ಅರಿವು ಜೀಸಸ್ಗಿದೆ. ಆದರೂ ಆ ದ್ರೋಗಿಯ ಪಾದವನ್ನು ಜೀಸಸ್ ತೊಳೆಯುತ್ತಾನೆ. ಹೌದು, ಅದೊಂದು ಬೆರಗುಗೊಳಿಸುವ ದೃಶ್ಯ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಳ್ಳನಾಗಿದ್ದ ಜೂದಾಸ್ಗೆ ಈ ಗುಂಪಿನ ಹಣಕಾಸಿನ ಉಸ್ತುವಾರಿಯ ದುಡ್ಡಿನ ಚೀಲವನ್ನ ಮೊದಲೇ ಏಕೆ ನೀಡಲಾಗಿತ್ತು? ನನ್ನ ಮೊದಲ ಆಲೋಚನೆ ಏನಾಗಿತ್ತು ಅಂದ್ರೆ, ಇದೊಂದು ಪರೀಕ್ಷೆ ಇರಬಹುದೇ? ದುಡ್ಡು ಕೊಟ್ಟು, ಅಧಿಕಾರ ಕೊಟ್ಟು ಅವನೇನ್ ಮಾಡ್ತಾನೆ, ಹೇಗೆ ದಾರಿ ತಪ್ಪುತ್ತಾನೆ ಅಂತ ಪರೀಕ್ಷಿಸಲು ನೀಡಿದ್ದಿರಬಹುದೇ? ಆದರೆ ಯಾರಿಗಾದರೂ ಅವರ ದೌರ್ಬಲ್ಯವನ್ನ ಪ್ರೋತ್ಸಾಹಿಸುವ ವಸ್ತುವನ್ನ ಕೊಟ್ಟು ಪರೀಕ್ಷಿಸುವುದು ಸ್ವಲ್ಪ ಕ್ರೂರ ಅನ್ಸುತ್ತೆ ಅಲ್ವಾ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕ್ತದೆ. ಮತ್ತೆ ಆಸಕ್ತಿದಾಯಕ ವಿಷಯ ಏನಂದ್ರೆ, ಇದು ಪರೀಕ್ಷೆಗಾಗಿ ನೀಡಿದ್ದಲ್ಲ. ಕ್ರಿಸೋಸ್ಟಮ್ ಅವರು ಇದರ ಹಿಂದಿರುವ ಮನೋವೈಜ್ಞಾನಿಕ ತಂತ್ರವನ್ನ ಬಿಡಿಸಿಡ್ತಾರೆ. ಜೂದಾಸ್ಗೆ ದುಡ್ಡಿನ ಚೀಲ ನೀಡಿದ್ದು ಆತನಲ್ಲಿ ಭವಿಷ್ಯದಲ್ಲಿ ಮೂಡಬಹುದಾದ ನೆಪಗಳನ್ನ ತೆಗೆದುಹಾಕಲು. ಅಂದ್ರೆ ನೆಪಗಳು ಅಂದ್ರೆ ನನಗೆ ಹಣದ ಕೊರತೆ ಇತ್ತು, ನಾನು ಬಡತನದಿಂದ ಕಂಗೆಟ್ಟಿದ್ದೆ, ಹಾಗಾಗಿ ನಾಯಕರು ನನ್ನನ್ನ ನಿರ್ಲಕ್ಷಿಸಿದ್ರು ಎನ್ನುವ ಕಾರಣಕ್ಕಾಗಿ ನಾನು ಹಣಕ್ಕಾಗಿ ದ್ರೋಹ ಮಾಡಿದೆ ಅಂತ ಅವನು ಮುನ್ನೆಂದು ತನ್ನ ಮನಸಾಕ್ಷಿಯ ಮುಂದೆಯೂ ಸಮರ್ಥಿಸಿಕೊಳ್ಳಬಾರದು. ನೋಡೆ, ಅವನ ಬಳಿ ಹಣದ ಚೀಲ ಇತ್ತು, ಅವನಿಗೆ ಬೇಕಾದಷ್ಟು ಹಣವನ್ನ ತೆಗೆದುಕೊಳ್ಳುವ ಮುಕ್ತ ಅವಕಾಶವಿತ್ತು. ಆದರೂ ಆತ ದ್ರೋಹ ಮಾಡಿದನು.
ಅಂದ್ರೆ ಆತ ತನ್ನ ತಪ್ಪನ್ನ ಪರಿಸ್ಥಿತಿಯ ಮೇಲೆ ಹಾಕದಂತೆ ಸಂಪೂರ್ಣ ಜವಾಬ್ದಾರಿಯನ್ನ ಆತನ ಹೆಗಲ ಮೇಲೆಯೇ ವಹಿಸುವುದು. ನಿಖರವಾಗಿ. ಇನ್ನು ಆತನ ಪಾದವನ್ನ ತೊಳೆದ ವಿಷಯಕ್ಕೆ ಬಂದ್ರೆ ಆಗಸ್ಟೀನ್ ಅವರು ಇದಕ್ಕೊಂದು ಅದ್ಭುತ ಆಯಾಮ ನೀಡ್ತಾರೆ. ಸಮಾಜ ಅಥವಾ ಒಂದು ಸಮುದಾಯ ಒಳ್ಳೆಯವರನ್ನ ಉಳಿಸಿಕೊಳ್ಳಲು ಕೆಟ್ಟವರನ್ನು ಸಹ ಸ್ವೀಕರಿಸಬೇಕಾಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಪಾಠ. ನಾವು ದ್ರೋಹಿಗಳನ್ನ ಸಂಪೂರ್ಣ ಮಾಡಿ ಅಳಿಸಿಹಾಕಿ ಬದುಕಲು ಸಾಧ್ಯವಿಲ್ಲ. ಖಂಡಿತ. ನಾವು ಅವರೊಟ್ಟಿಗೆ ಬದುಕುವುದನ್ನ ಅತ್ಯಂತ ಶ್ರೇಷ್ಠತೆಯಿಂದ ಕೆಳಗಿಳಿದು ದ್ರೋಹಿಯ ಪಾದವನ್ನು ತೊಳೆಯುವ ಸಹನೆಯನ್ನ ಮೈಗೂಡಿಸಿಕೊಳ್ಬೇಕಾಗುತ್ತೆ. ಇದು ಆತನನ್ನ ಬದಲಾಯಿಸುವ, ಆತನ ವಿವೇಚನೆಯನ್ನ ಎಚ್ಚರಿಸುವ ಅಂತಿಮ ಪ್ರಯತ್ನವಾಗಿತ್ತು. ಇದು ನಿಜಕ್ಕೂ ಬೆರಗೋಳಿಸುವ ತಾತ್ವಿಕ ನಿಲುವು. ಅವನಿಗೆ ಎಲ್ಲಾ ರೀತಿಯ ಅವಕಾಶಗಳನ್ನು, ಅತ್ಯುನ್ನತ ಗೌರವವನ್ನು ನೀಡಲಾಗಿತ್ತು. ಆನಂತರ ಆ ರಾತ್ರಿಯ ಊಟದ ಸಮಯದಲ್ಲಿ ಬರುವ ದಿ ಸೋಪ್ ಅಥವಾ ಅದ್ದಿದ ರೊಟ್ಟಿಯ ತುಂಡಿನ ಪ್ರಸಂಗ ನಮ್ಮ ಚರ್ಚೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ಜೀಸಸ್ ಜುದಾಸ್ಗೆ ಆ ರೊಟ್ಟಿಯ ತುಂಡನ್ನು ನೀಡಿದ ತಕ್ಷಣವೇ ಸೈತಾನ ಆತನನ್ನ ಪ್ರವೇಶಿಸ್ತಾನೆ ಅಂತ ಪಠ್ಯದಲ್ಲಿ ಉಲ್ಲೇಖ ಇದೆ. ಹೌದು, ಅದು ಆ ಅಧ್ಯಾಯದ ಪ್ರಮುಖ ತಿರುವು. ಆದರೆ ಇದು ಕೇಳಲು ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ರೊಟ್ಟಿಯನ್ನ ತಿಂದ ತಕ್ಷಣ ಒಬ್ಬ ಮನುಷ್ಯನೊಳಗ ದೆವ್ವ ಪ್ರವೇಶಿಸೋದು ಹೇಗೆ? ಈ ರೊಟ್ಟಿಯ ತುಂಡಿನಲ್ಲಿ ಏನಾದರೂ ದೋಷ ಇತ್ತಾ? ಪ್ರಾಚೀನ ಚಿಂತಕರಾದ ಒರಿಜಿನ್ ಮತ್ತೆ ಅಗಸ್ಟೀನ್ ಇಬ್ರೂ ಈ ರೊಟ್ಟಿಯ ತುಂಡು ಅಥವಾ ಸೋಪನ್ನ ಒಂದು ಭೌತಿಕ ವಸ್ತುವಾಗಿ ಮಾತ್ರ ನೋಡದೆ ಅದನ್ನು ಆಳವಾದ ಮನೋವೈಜ್ಞಾನಿಕ ರೂಪಕವಾಗಿ ವಿಶ್ಲೇಷಿಸ್ತಾರೆ. ರೂಪಕವಾಗಿ? ಹೌದು. ರೊಟ್ಟಿಯ ತುಂಡು ಸ್ವತಃ ಕೆಟ್ಟದಲ್ಲ. ವಾಸ್ತವವಾಗಿ ಅದು ಜೀಸಸ್ ಅತ್ಯಂತ ಪ್ರೀತಿಯಿಂದ ನೀಡಿದ ಪವಿತ್ರವಾದ ವಸ್ತುವೇ ಆಗಿತ್ತು. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸ್ವೀಕರಿಸುವನ್ನ ಆಂತರಿಕ ಸ್ಥಿತಿ. ಮನುಷ್ಯನ ಮನಸ್ಸು ಮೊದಲೇ ದ್ವೇಷ, ಅಪರಾಧ ಪ್ರಜ್ಞೆ ಮತ್ತೆ ದ್ರೋಹದ ಆಲೋಚನೆಗಳಿಂದ ಕಲುಷಿತವಾಗಿದ್ದರೆ ಅವನಿಗೆ ಸಿಗುವ ಯಾವುದೇ ಒಳ್ಳೆಯ ವಸ್ತು, ಪ್ರೀತಿಯ ಸಂಕೇತ ಅಥವಾ ಅತ್ಯುತ್ತಮ ಅವಕಾಶವೂ ಸಹ ಅವನ ಪಾಲಿಗೆ ವಿಷವಾಗಿ ಪರಿಣಮಿಸುತ್ತೆ. ಅಂದ್ರೆ ಜುದಾಸ್ನ ಮನಸ್ಸಿನಲ್ಲಿ ಈಗಾಗಲೇ ದ್ರೋಹದ ಬೀಜ ಮೊಳೆತಿತ್ತು. ತಾನು ಮಾಡಹೊರಟಿರುವ ಕೃತ್ಯದ ಬಗ್ಗೆ ಆತನಿಗೆ ಒಳಗೊಳಗೆ ಆತಂಕ ಇತ್ತು. ಆ ಕ್ಷಣದಲ್ಲಿ ಗುರುವಿನ ಕಡೆಯಿಂದ ಬಂದ ಆ ಪ್ರೀತಿಯ ರೊಟ್ಟಿಯ ತುಂಡು ಆತನ ಅಪರಾಧ ಪ್ರಜ್ಞೆಯನ್ನು ಇನ್ನಷ್ಟು ಕೆರಳಿಸದೆ. ಹೌದು. ಮನೋವಿಜ್ಞಾನದಲ್ಲಿ ನಾವಿದನ್ನ ಕಾಗ್ನಿಟಿವ್ ಡಿಸೋನೆನ್ಸ್ ಅಥವಾ ಅರಿವಿನ ಅಸಾಮರಸ್ಯ ಅಂತ ಕರಿಬಹುದು. ಒಂದು ಕಲುಷಿತ ಮನಸ್ಸಿಗೆ ಶುದ್ಧವಾದ ಪ್ರೀತಿ ಅಥವಾ ಒಳ್ಳೆಯತನವನ್ನ ಎದುರಿಸೋದು ಅತ್ಯಂತ ಕಷ್ಟಕರವಾಗಿರುತ್ತೆ. ಆ ಒಳ್ಳೆಯತನವೇ ಅವರನ್ನ ಒಳಗಿನಿಂದ ದಹಿಸುತ್ತೆ. ಖಂಡಿತ. ರೊಟ್ಟಿಯ ತುಂಡು ಜೂದಾಸ್ನ ದುರುದ್ದೇಶವನ್ನ ಸಂಪೂರ್ಣವಾಗಿ ಜಾಗೃತಗೊಳಿಸಿತೇ ವಿನಾ ರೊಟ್ಟಿಯಲ್ಲಿ ಯಾವುದೇ ದೋಷ ಇರ್ಲಿಲ್ಲ. ಮನುಷ್ಯನ ಆಂತರಿಕ ಉದ್ದೇಶಗಳು ಕೆಟ್ಟದಾಗಿದ್ದಾಗ ಪವಿತ್ರವಾದ ವಸ್ತುವೇ ವಿನಾಶಕಾರಿಯಾಗಿ ಪರಿಣಮಿಸುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಜುದಾಸ್ ಆ ರೊಟ್ಟಿಯನ್ನ ಸ್ವೀಕರಿಸಿ ಆ ರಾತ್ರಿಯ ಕತ್ತಲಿಯಲ್ಲಿ ಅಲ್ಲಿಂದ ಹೊರನಡೆದ ತಕ್ಷಣ ಉಳಿದ ಶಿಷ್ಯರಲ್ಲಿ ಒಂದು ರೀತಿಯ ಆತಂಕ ಆವರಿಸುತ್ತೆ. ಗುಂಪಿನಲ್ಲಿದ್ದ ಒಬ್ಬ ಹೊರಹೋದರೂ ತಮ್ಮ ನಾಯಕ ತಮಗೆ ಮುಂಬರುವ ಕಷ್ಟಗಳ ಬಗ್ಗೆ ಸೂಚನೆ ನೀಡುತ್ತಿದ್ದಾನೆ, ತಾನು ಇವರನ್ನ ಬಿಟ್ಟು ಹೋಗಲಿದ್ದೇನೆ ಅನ್ನೋ ಮಾತುಗಳನ್ನಾಡುತ್ತಿದ್ದಾನೆ. ಹೌದು. ಅಲ್ಲಿ ಒಂದು ರೀತಿಯ ಗೊಂದಲ ಮತ್ತೆ ಭಯ ಶುರುವಾಗುತ್ತೆ. ಈ ಅಗಲಿಕೆಯ ಭಯ ಅನಾಥರಾಗ್ತೇವೆ ಅನ್ನೋ ಆತಂಕ ಆ ಶಿಷ್ಯರನ್ನ ಆವರಿಸುತ್ತೆ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ತೀವ್ರವಾಗಿ ಭಯಭೀತರಾದ ಶಿಷ್ಯರಿಗೆ ಜೀಸಸ್ ನೀಡುವ ಸಾಂತ್ವನ ಇಂದಿನ ಜಗತ್ತಿಗೆ, ನಮ್ಮೆಲ್ಲರ ದಿನನಿತ್ಯದ ಆತಂಕಗಳಿಗೆ ಹೇಗೆ ಪ್ರಸ್ತುತ? ಅಗಲಿಕೆ ಮತ್ತೆ ಬದಲಾವಣೆಯ ಭಯ ಮನುಷ್ಯನ ಮೂಲಭೂತ ಸ್ವಭಾವ. ತಮಗೆ ಆಸರೆಯಾಗಿದ್ದ ನಾಯಕನಿಲ್ದೇ ನಾವು ಮುಂದೇನು ಮಾಡಬೇಕು ಅನ್ನೋ ಶೂನ್ಯತೆ ಅವರನ್ನ ಆವರಿಸಿತ್ತು. ಇಲ್ಲಿಯೇ ಜೀಸಸ್ ಆ ಪ್ರಸಿದ್ಧ ದ್ರಾಕ್ಷಾಬಳ್ಳಿಯ ರೂಪಕವನ್ನ ಅಂದ್ರೆ ದ ಟ್ರೂ ವೈನ್ ಅನ್ನ ಬಳಸ್ತಾರೆ. ಜೀಸಸ್ ತನ್ನನ್ನ ದ್ರಾಕ್ಷಾಬಳ್ಳಿಗೆ ಮತ್ತೆ ಶಿಷ್ಯರನ್ನ ಅದರ ಕೊಂಬೆಗಳಿಗೆ ಹೋಲಿಸ್ತಾರೆ. ಹೆಚ್ಚು ಫಲ ಕೊಡುವ ಕೊಂಬೆಗಳನ್ನ ಕತ್ತರಿಸಿ ಸರಿಪಡಿಸಲಾಗುತ್ತದೆ, ಅಂದ್ರೆ ಪ್ರೂನಿಂಗ್ ಮಾಡಲಾಗುತ್ತೆ ಅಂತ ವಿವರಿಸ್ತಾರೆ. ಈ ಕತ್ತರಿಸುವಿಕೆ ಅಥವಾ ಪ್ರೂನಿಂಗ್ ಅನ್ನೋ ಪದವನ್ನ ಕೇಳಿದ ತಕ್ಷಣ ನಮಿಗನ್ಸೋದು ಕಷ್ಟಗಳು ನಮ್ಮನ್ನ ಕತ್ತರಿಸ್ತಿವೆ, ಅಂದ್ರೆ ಅದು ನಾವು ಮಾಡಿದ ಯಾವುದೋ ತಪ್ಪಿಗೆ ಸಿಕ್ಕ ಶಿಕ್ಷೆ ಅಂತ. ನಮಗೆ ನೋವಾದಾಗಲ್ಲ ನಾವೇನೋ ತಪ್ಪು ಮಾಡಿದೀವಿ ಅಂತ ಅನ್ಕೊಳ್ತೀವಲ್ವಾ? ಹೌದು. ಈ ಚಿಂತನೆಯೇ ಬದಲಾಗ್ಬೇಕಿರೋದು. ಕ್ರಿಸೋಸ್ಟಮ್ ಬಹಳ ಸುಂದರವಾಗಿ ಹೇಳುವಂತೆ ಈ ಕತ್ತರಿಸುವಿಕೆ ಶಿಕ್ಷೆಯಲ್ಲ, ಅದು ನಮ್ಮನ್ನ ಶುದ್ಧೀಕರಿಸುವ, ಬೆಳೆಸುವ ಪ್ರಕ್ರಿಯೆ. ಓ, ಬೆಳೆಸುವ ಪ್ರಕ್ರಿಯೆಯ? ನಗಿದ ಅನಗತ್ಯವಾದ ಕೊಂಬೆಗಳನ್ನ ಕತ್ತರಿಸಲೇಬೇಕು. ಅದೇ ರೀತಿ ನಮ್ಮೊಳಗಿನ ಅನಗತ್ಯ ಅಹಂಕಾರ, ದುರಾಸೆ, ಹಳೆಯ ಅಭ್ಯಾಸಗಳು ಮತ್ತೆ ಆಧಾರರಹಿತ ಭಯಗಳನ್ನ ಕತ್ತರಿಸಾಕಿದಾಗ ಮಾತ್ರ ನಾವು ಹೊಸದಾಗಿ ಚಿಗುರುಳು, ಒಳ್ಳೆಯ ಫಲವನ್ನ ನೀಡಲು ಸಾಧ್ಯ.
ಜೀವನದಲ್ಲಿ ಕಷ್ಟಗಳು ಅಡೆತಡೆಗಳು ಬಂದಾಗ ಮನುಷ್ಯ ಕುಗ್ಗಿ ಹೋಗ್ಬಾರ್ದು. ಬದಲಿಗೆ ಅದು ತನ್ನನ್ನ ಇನ್ನಷ್ಟು ಬಲಶಾಲಿಯಾಗಿ ತಿದ್ದುವ ಪ್ರಕ್ರಿಯೆ ಅಂತ ಅರ್ಥಕೊಳ್ಬೇಕು. ಇದರ ಜೊತೆಗೆ ಅವರು ಪವಿತ್ರ ಆತ್ಮ ಅಥವಾ ಪ್ಯಾರಾಕ್ಲೀಟ್ ಅನ್ನೋ ಸಾಂತ್ವನಕಾರನ ಬರುವಿಕೆ ಬಗ್ಗೆ ತಿಳಿಸ್ತಾರೆ. ಅಂದ್ರೆ ತಾವು ಭೌತಿಕವಾಗಿ ಒಂಟಿಯಾದ್ರೂ ಸದಾ ಒಂದು ಅದೃಶ್ಯ ಶಕ್ತಿಯ ಒಂದು ಭರವಸೆಯ ಬೆಂಬಲ ಅವರಿಗಿದೆ ಅಂತ ಧೈರ್ಯ ತುಂಬ್ತಾರೆ. ಇದಾದ್ಮೇಲೆ ಬರುವ ಮತ್ತೊಂದು ಕುತೂಹಲಕಾರಿ ಪರಿಕಲ್ಪನೆ ಅನೇಕ ನಿವಾಸಗಳು, ಅಂದ್ರೆ ಮೆನಿ ಮ್ಯಾನ್ಷನ್ಸ್, ತಂದೆಯ ಮನೆಯಲ್ಲಿ ಅನೇಕ ನಿವಾಸಗಳಿವೆ ಅಂತ ಜೀಸಸ್ ಹೇಳ್ತಾರೆ. ಇದರ ಅರ್ಥ ಏನು? ಆ ಅಂತಿಮ ಆನಂದದ ಸ್ಥಿತಿಯಲ್ಲಿಯೂ ಮೇಲು ಕೀಳುಗಳಿವೆಯಾ? ಎಲ್ಲರಿಗೂ ಒಂದೇ ರೀತಿಯ ಪ್ರತಿಫಲ ಸಿಗುವುದಿಲ್ವೇ? ಅಗಸ್ತೀನ್ ಅವರು ಇದನ್ನ ಅತ್ಯಂತ ತಾರ್ಕಿಕವಾಗಿ ವಿವರಿಸ್ತಾರೆ. ಮನುಷ್ಯನ ಕರ್ಮಗಳಿಗೆ ಆತನ ಅರ್ಹತೆಗೆ ತಕ್ಕಂತೆ ಸ್ವರ್ಗದಲ್ಲಿ ಅಥವಾ ಆ ಅಂತಿಮ ಆನಂದದ ಸ್ಥಿತಿಯಲ್ಲಿ ವಿಭಿನ್ನ ಮಟ್ಟದ ಪ್ರತಿಫಲಗಳಿರಬಹುದು. ವಿಭಿನ್ನ ಮಟ್ಟದ ಪ್ರತಿಫಲಗಳು. ಹೌದು, ಆದ್ರೆ ಎಲ್ಲರಿಗೂ ಸಿಗುವ ನಿತ್ಯಜೀವದ ಆನಂದ ಮಾತ್ರ ಸಂಪೂರ್ಣವಾಗಿರುತ್ತೆ. ಅಲ್ಲಿ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಯಾವುದೇ ಅಸೂಯೆ ಇರೋದಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಾಮರ್ಥ್ಯದ ಮಿತಿಯಲ್ಲಿ ಸಂಪೂರ್ಣ ಆನಂದವನ್ನ ಅನುಭವಿಸ್ತಾರೆ. ಅಲ್ಲಿ ಕೊರತೆಯ ಭಾವನೆಗೆ ಜಾಗವಿರೋದಿಲ್ಲ. ಅಗಸ್ಟೀನ್ ಹೇಳೋದನ್ನ ನಾನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಿದ್ದೀನಿ. ಅಂದ್ರೆ ಈಗ ನನ್ನ ಬಳಿ ಒಂದು ಸಣ್ಣ ಕಪ್ಪಿದೆ, ಮತ್ತೆ ನಿಮ್ಮ ಬಳಿ ಒಂದು ದೊಡ್ಡ ಕಪ್ಪಿದೆ ಅಂತ ಅನ್ಕೊಳ್ಳೋಣ. ಸರಿ. ಎರಡೂ ಕಪ್ಪುಗಳಲ್ಲಿ ಅಂಚಿನವರೆಗೂ ನೀರು ಸಂಪೂರ್ಣವಾಗಿ ತುಂಬಿದ್ರೆ ಸಣ್ಣ ಕಪ್ಪಿಗೆ ನಾನು ಚಿಕ್ಕದು, ನನ್ನಲ್ಲಿ ಕಡಿಮೆ ನೀರಿದೆ ಅಂತ ಕೊರಗುವ ಅವಕಾಶವೇ ಇರೋದಿಲ್ಲ ಅಲ್ವಾ? ಯಾಕೆಂದ್ರೆ ಅದು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ 100ಕ್ಕೆ 100 ಪೂರ್ಣವಾಗಿದೆ. ಅದರ ಪಾಲಿಗೆ ಅದೇ ಸಂಪೂರ್ಣತೆ. ಇನ್ನು ದೊಡ್ಡ ಕಪ್ಪಿಗೂ ನಾನು ದೊಡ್ಡದು ಅನ್ನೋ ಅಹಂಕಾರ ಇರೋದಿಲ್ಲ, ಯಾಕೆಂದ್ರೆ ಅದೂ ತುಂಬಿದೆ ಅಷ್ಟೇ. ಯಾರಿಗೂ ತಾನು ಖಾಲಿ ಅನ್ನೋ ಭಾವನೆ ಇಲ್ಲದಿದ್ದಾಗ ಅಲ್ಲಿ ಅಸೂಯೆ ಹುಟ್ಟೋದೇ ಇಲ್ಲ. ಇದನ್ನೇ ಅವರು ಹೇಳ್ತಿರೋದು. ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಆಗಸ್ಟೀನ್ ಅವರ ತಾತ್ವಿಕತೆಯ ಆಳ ಅರ್ಥವಾಗತ್ತೆ. ಆ ಕಪ್ಗಳ ಉಪಮೆ ಈ ಪರಿಕಲ್ಪನೆಯನ್ನ ಅದ್ಭುತವಾಗಿ ಕಟ್ಕೊಡುತ್ತೆ. ಭವಿಷ್ಯದಲ್ಲಿ ಎದುರಾಗುವ ಈ ಸಂಪೂರ್ಣ ಆನಂದದ ಸ್ಥಿತಿಯನ್ನ ತಲುಪುವ ಮೊದಲು ಶಿಷ್ಯರು ಅನುಭವಿಸಬೇಕಾದ ಪ್ರಸ್ತುತ ಶೋಕದ ಬಗ್ಗೆಯೂ ಜೀಸಸ್ ಮಾತಾಡ್ತಾರೆ. ಅವರ ನೋವು ಮುಂದೊಂದು ದಿನ ಸಂತೋಷವಾಗಿ ಬದಲಾಗುತ್ತೆ ಅನ್ನೋದನ್ನ ವಿವರಿಸಲು ಹೆರಿಗೆಯ ವೇದನೆ ಅನುಭವಿಸುವ ಮಹಿಳೆಯ ಉದಾಹರಣೆಯನ್ನ ನೀಡ್ತಾರೆ. ಮಗುವಿನ ಜನನದ ಸಂದರ್ಭದಲ್ಲಿ ಆಕೆ ತೀವ್ರವಾದ ನೋವನ್ನ ಅನುಭವಿಸ್ತಾಳೆ. ಆ ನೋವು ಅಸಹನೀಯವಾಗಿರುತ್ತೆ. ಆದರೆ ಆ ಹೊಸ ಜೀವವನ್ನ ನೋಡಿದ ಕ್ಷಣ ಆ ಕಷ್ಟವೆಲ್ಲವೂ ಮರೆಯಾಗಿಬಿಡುತ್ತೆ. ಆ ನೋವೇ ಹೊಸ ಸಂತೋಷದ ಮೂಲವಾಗುತ್ತೆ. ಖಂಡಿತ ಹೌದು. ಜೀವನದ ತಾತ್ಕಾಲಿಕ ಕಷ್ಟಗಳು, ನಾವು ಅನುಭವಿಸುವ ಆತಂಕಗಳು, ಆ ಪ್ರೂನಿಂಗ್ ಪ್ರಕ್ರಿಯೆಯ ನೋವುಗಳು ಭವಿಷ್ಯದ ಶಾಶ್ವತ ಆನಂದಕ್ಕೆ ದಾರಿ ಮಾಡಿಕೊಡುತ್ತವೆ. ಕಷ್ಟ ಅಥವಾ ನೋವು ಅನ್ನೋದು ಕೇವಲ ಮುಕ್ತಾಯವಲ್ಲ, ಅದು ಹೊಸ ಜನ್ಮದ, ಹೊಸ ಬೆಳವಣಿಗೆಯ ಮುನ್ಸೂಚನೆ. ಮನುಷ್ಯ ತನ್ನ ಕಷ್ಟದ ಕಾಲದಲ್ಲಿ ಈ ಭರವಸೆಯನ್ನ ಕಳಕೊಳ್ಬಾರ್ದು ಅನ್ನೋದೇ ಈ ಸಂಪೂರ್ಣ ದೃಷ್ಟಾಂತದ ಹಿಂದಿನ ಮನೋವೈಜ್ಞಾನಿಕ ಸತ್ಯ. ಈ ಸುದೀರ್ಘ ಚರ್ಚೆಯ ಸಾರಾಂಶವನ್ನ ನೋಡೋದಾದ್ರೆ, ಈ 13ನೇ ಶತಮಾನದ ಕ್ಯಾಟೇನಾ ಆರ್ಯ ಸಂಕಲನ ಕೇವಲ ಪ್ರಾಚೀನ ಪಠ್ಯಗಳ ಗುಚ್ಛವಲ್ಲ. ಸಾವಿನ ಎದುರು ದೈವತ್ವವು ಅತ್ತಾಗ ಅದರಲ್ಲಿ ಅಡಗಿದ್ದ ಕರುಣೆಯ ಆಳ, ದ್ರೋಹಿಯ ಪಾದವನ್ನು ತೊಳೆಯುವಾಗ ಪ್ರದರ್ಶಿಸಿದ ನಾಯಕತ್ವದ ಅತ್ಯುನ್ನತ ಸಹನೆ, ಕಲುಷಿತ ಮನಸ್ಸು ಹೇಗೆ ಅಮೃತವನ್ನು ವಿಷವಾಗಿ ಸ್ವೀಕರಿಸುತ್ತೆ ಅನ್ನೋ ಎಚ್ಚರಿಕೆ, ಮತ್ತೆ ಜೀವನ ನಮ್ಮನ್ನು ಕತ್ತರಿಸಿ ತಿದ್ದುತ್ತಿರುವಾಗ ಆ ಪ್ರೂನಿಂಗ್ ಪ್ರಕ್ರಿಯೆಯನ್ನ ನಾವು ನಮ್ಮ ಬೆಳವಣಿಗೆ ಭಾಗವಾಗಿ ಹೇಗೆ ಸ್ವೀಕರಿಸಬೇಕು ಅನ್ನೋ ಅದ್ಭುತ ಪಾಠಗಳು ಇಲ್ಲಿವೆ. ಹೌದು, ದೈನಂದಿನ ಜೀವನದಲ್ಲಿ ನಮಗೆ ಅನಿವಾರ್ಯವಾಗಿ ಅನ್ವಯವಾಗುವ ವಿಷಯಗಳು ಇವು. ಬದುಕು ನಮ್ಮನ್ನ ಕತ್ತರಿಸಿ ತಿದ್ದುತ್ತಿರುವಾಗ, ನಮಗೆ ಕಷ್ಟಗಳು ಎದುರಾದಾಗ ನಾವು ಭ್ರಮನಿರಸನಗೊಳ್ಳಬಾರದು. ಕರೆಕ್ಟ್. ದುಷ್ಟರನ್ನ ಸಹಿಸಿಕೊಂಡು ಹೋಗುವ ಕಲೆ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಿದರೂ ಅಂತಿಮವಾಗಿ ಅದು ನಮ್ಮನ್ನೇ ಬಲಪಡಿಸುತ್ತೆ. ಈ ಪಠ್ಯಗಳು ಮನುಷ್ಯನ ಸ್ವಭಾವದ, ಅವನ ದೌರ್ಬಲ್ಯಗಳ ಮತ್ತೆ ಅವನ ಸಾಮರ್ಥ್ಯದ ನೈಜ ಕನ್ನಡಿಯಾಗಿವೆ. ನಮ್ಮ ಆರಂಭದ ಮಾತಿಗೆ ಹಿಂತಿರುಗೋಣ. ಆ ರೋಗ ನಿರ್ಣಯದ ಮಸುಕಾದ ಭೂದೃಶ್ಯ. ಮನುಷ್ಯನ ಮನಸ್ಸು, ಅವನ ಭಾವನೆಗಳು ಎಂದಿಗೂ ಕಪ್ಪು ಮತ್ತೆ ಬಿಳುಪಿನ ನಡುವೆ ಇರೋದಿಲ್ಲ. ಅದು ಅತ್ಯಂತ ಸಂಕೀರ್ಣವಾದದ್ದು. ಮುರಿದ ಮೂಳೆಯ ಎಕ್ಸ್ರೇ ಥರ ನಮ್ಮ ಜೀವನದ ಭಾವನಾತ್ಮಕ ಸಮಸ್ಯೆಗಳಿಗೆ ನೇರವಾದ ತಕ್ಷಣದ ಉತ್ತರವಿಲ್ಲ. ನಿಜ. ಆದರೆ ಈ ಪ್ರಾಚೀನ ಮೂಲವಸ್ತುಗಳು
ಆ ಮಸುಕಾದ ನೀರಿನಲ್ಲಿ ನಮಗೆ ದಾರಿ ತೋರುವ ತಾತ್ವಿಕ ದಿಕ್ಸೂಚಿಯಂತಿವೆ. ಮನುಷ್ಯನ ಅಸ್ತಿತ್ವದ ಆಳವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕಲು, ನಮ್ಮೊಳಗಿನ ಭಯವನ್ನ ಎದುರಿಸಲು ಇಂತಹ ಚಿಂತನೆಗಳು ನಮಗೆ ಕಾಲಾತೀತವಾದ ಹೊಸ ದೃಷ್ಟಿಕೋನವನ್ನ ನೀಡುತ್ತವೆ. ಈ ಆಳವಾದ ಅಧ್ಯಯನವನ್ನ ಮುಗಿಸುವ ಮುನ್ನ ನಮ್ಮ ಚರ್ಚೆಯಲ್ಲಿ ಬಾರದ ಆದರೆ ಈ ಪಠ್ಯದಲ್ಲಿರುವ ಜಾನ್ 12ನೇ ಅಧ್ಯಾಯದ ಒಂದು ಆಳವಾದ ಚಿಂತನೆಯನ್ನು ನಮ್ಮೆಲ್ಲರ ಮುಂದಿರ್ತಿದ್ದೀನಿ. ಒಂದು ಗೋಧಿಯ ಕಾಳು ನೆಲಕ್ಕೆ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿಯೇ ಉಳಿಯುತ್ತದೆ. ಆದರೆ ಅದು ಸತ್ರೆ ವಿಪುಲವಾದ ಫಲವನ್ನ ನೀಡುತ್ತದೆ. ನಮ್ಮ ಈಗಿನ ಸ್ಥಿತಿ, ನಮ್ಮ ಅಹಂಕಾರ ಅಥವಾ ನಮ್ಮ ಹಳೆಯ ಅಭ್ಯಾಸಗಳನ್ನು ಹಾಗೆಯೇ ಭದ್ರವಾಗಿ ಉಳಿಸಿಕೊಳ್ಳಲು ನಾವು ಸದಾ ಪ್ರಯತ್ನಿಸುತ್ತಲೇ ಇದ್ದರೆ ನಾವು ಆ ಒಂಟಿ ಕಾಳಾಗಿಯೇ ಉಳಿಯುತ್ತೇವೆ. ನಾಳೆ ಹೊಸ ಬೆಳೆ ತೆಗೆಯಲು, ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಇಂದು ನಮ್ಮೊಳಗಿನ ಯಾವ ಅಂಶ ನೆಲಕ್ಕೆ ಬಿದ್ದು ಸಾಯಬೇಕೋ ಅನ್ನೋದು ನಮ್ಮೆಲ್ಲರನ್ನ ಕಾಳುವಂತಹ ಅತ್ಯಂತ ಗಂಭೀರವಾದ ವಿಚಾರ.